ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಲೇಜಿ ಕುಕ್ ಫಾರ್ ಕೇಕ್. ಇವತ್ತು ನಾವು ಆಮ್ಲೆಟ್ ಮಾಡ್ತಿದ್ವಿ. ಇದು ಸೋ ಕಾಮನ್ ಆಮ್ಲೆಟ್ ಅಲ್ಲ. ಓಕೆ, ಇದೊಂದು ಟ್ವಿಸ್ಟ್ ಇದೆ ಆಮ್ಲೆಟಲ್ಲಿ. ಸೊ ಫಸ್ಟ್ ನಾನು ಕಾದಿರೋ ಪ್ಯಾನಲ್ಲಿ ಸ್ವಲ್ಪ ಬಟನ್ನೆಲ್ಲ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಫಸ್ಟು ಎಗ್ ಮತ್ತು ಯಾಕ್ನ ಸೆಪ್ರೇಟಾಗಿ ಬೀಟ್ ಮಾಡಿ ಇಟ್ಕೊಳ್ಳಿ, ಸ್ವಲ್ಪ ಸಾಲ್ಟು ಹಾಕಿರಿ. ಸೊ ಈಗ ನಾನು ಪ್ಯಾನಲ್ಲಿ ಫಸ್ಟು ಎಗ್ ವೈಟ್ನ ಪೋರ್ ಮಾಡಿಬಿಟ್ಟು ಒಂದು ಟು 5 ಮಿನಿಟ್ಸ್ ಸೊ ಲೋ ಫ್ಲೇಮಲ್ಲೇ ಕುಕ್ ಮಾಡಿದಾಗ ಸ್ವಲ್ಪ ಮೇಲೆ ವೈಟ್ ಕಲರಾಗಿ ಟರ್ನ್ ಆಗುತ್ತೆ. ಆಮೇಲೆ ಲಿಕ್ವಿಡ್ ಆಗಿರಬೇಕು. ಸ್ಪ್ರಿಂಗ್ ಆನಿಯನ್ಸ್ ಆ ಗ್ರೀನ್ಸ್ ಇದೆಲ್ಲ, ಸೊ ಅದನ್ನು ನಾನು ಈ ರೀತಿ ಚಾಪ್ ಮಾಡಿಟ್ಕೊಂಡು ಆದಮೇಲೆ ಪ್ಲೇಸ್ ಮಾಡ್ತಾ ಇದ್ದೀನಿ. ಸ್ಲೈಸಸ್ ಆಗಿ ಕಟ್ ಮಾಡಿಟ್ಟಿರೋ ಚೆರಿ ಟೊಮೆಟೋಸ್ನ ನಾನು ಈ ಥರ ಫ್ಲವರ್ ಥರ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಎಗ್ ಯಾಕ್ನ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಅದಕ್ಕೂ ಸ್ವಲ್ಪ ಸಾಲ್ಟ್ ಎಲ್ಲ ಹಾಕಿ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಸ್ವಲ್ಪ ಹಾಲಲ್ಲಿ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಚಾಪ್ ಮಾಡಿಟ್ಟಿರೋ ಇನ್ನೂ ಉಳಿದಿರೋ ಸ್ಪ್ರಿಂಗ್ ಆನಿಯನ್ಸ್ ಗ್ರೀನ್ಸ್ನ ಕೆಳಗಡೆ ಹಾಗೆ ಸ್ಪ್ರಿಂಕಲ್ ಮಾಡಿಕೊಂಡು ಇನ್ನು 5 ಮಿನಿಟ್ಸ್ ನಾವು ಲೋ ಫ್ಲೇಮಲ್ಲಿ ಕುಕ್ ಮಾಡಿದರೆ ಆಮ್ಲೆಟ್ ರೆಡಿ ಆಗುತ್ತೆ. ನಾನು ಸ್ವಲ್ಪ ಆರ್ಗ್ಯಾನೈಸ್ನು ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಸೊ ಅವರ್ ರೆಸ್ಟೋರೆಂಟ್ ಸ್ಟೈಲ್ ಲೋ ಬಜೆಟ್ ಆಮ್ಲೆಟ್ ಇಸ್ ರೆಡಿ ಟು ಹ್ಯಾವ್.